ನಿಮ್ಮ ತಂದೆ ಕನಕಾಚಲರು ವಹಿಸಿಕೊಂಡಿದ್ದ ಜವಾಬ್ದಾರಿಯನ್ನ ಇನ್ನು ಮುಂದೆ ನೀನು ನಿರ್ವಹಿಸಬೇಕು ತಿಮ್ಮಣ್ಣ. ಭುವನಗಿರಿಯ ಪ್ರದೇಶವನ್ನು ವೇದ ದೇಗುಲವಾಗಿ ಪರಿವರ್ತಿಸಬೇಕು. ಈ ದೀಕ್ಷೆಯನ್ನ ನೀವಿಬ್ಬರು ಚೆನ್ನಾಗಿ ನಿರ್ವಹಿಸ್ತೀರಾ ಅನ್ನೋದನ್ನ ಶ್ರೀಮಠ ನಂಬಿದೆ. ಗುರುಗಳೇ, ನೀವು ನಮ್ಮ ಮೇಲಿಟ್ಟಿರುವ ನಂಬಿಕೆಗೆ ಕಿಂಚಿತ್ತು ಧಕ್ಕೆ ಬಾರದ ಹಾಗೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ರಾಮಚಂದ್ರ, ಅಮ್ಮ ಗೋಪಿಕಾಂಬ, ತಗೋ. ಈ ಪಾರಿಜಾತ ಸಸಿಯನ್ನ ನಿನ್ನ ಮನೆಯ ಮುಂದೆ ನೀನೇ ನಿನ್ನ ಕೈಯಾರೆ ನೆಡಬೇಕು. ಈ ಪಾರಿಜಾತದ ವೈಶಿಷ್ಟ್ಯ ಏನು ಗೊತ್ತೇ? ಪಾರಿಜಾತ ಗಿಡದಿಂದ ಕಳಚಿ ಕೆಳಗೆ ಬಿದ್ದ ಹೂಗಳನ್ನಷ್ಟೇ ನಮ್ಮ ಶ್ರೀಹರಿ ಸ್ವೀಕರಿಸೋದು, ಕಿತ್ತ ಹೂಗಳನ್ನಲ್ಲ. ಅದರ ಅರ್ಥ ವಾಂಚಲ್ಯಕ್ಕೆ ಅಂಟಿಕೊಳ್ಳದೆ ಇರುವ ವ್ಯಕ್ತಿಗಳು ನಮ್ಮ ಶ್ರೀಹರಿಗೆ ಪ್ರಿಯ. ನಿನ್ನ ಮಡಿಲಲ್ಲಿ ಹುಟ್ಟುವ ಮಗುವೂ ಅಷ್ಟೇ ವಾಂಚಲ್ಯಕ್ಕೆ ಅಂಟಿಕೊಳ್ಳದೆ ಲೋಕ ಕಲ್ಯಾಣಕ್ಕೆ ಸಮರ್ಪಿತನಾಗಿ ಶ್ರೀಹರಿಯ ಪ್ರೀತಿಗೆ ಪಾತ್ರನಾಗ್ತಾನೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.